ಸರ್ ನಮ್ಮ ಮಂಡಳ ಹೆಸರು ಸಾರ್ವಜನಿಕ ಶ್ರೀ ಗಣೇಶ ಉತ್ಸವ ಮಂಡಳ ಮಾಳಿಗಲ್ಲಿ ಬೆಳಗಾವಿ ರೀ. ನಂದು ಹೆಸರು ಸಂಕೇತ್ ಚಿಕ್ಕೋಡಿ. ಈ ಹುಣ್ಸಿನ ಬೀಜಿನ ತೊಗೊಂಡು ಗಣಪತಿ ಮಾಡೋದು ನಮ್ದು ಮೋಟಿವೇಶನ್ ಏನಂದ್ರೆ ಈ ಪೂರಾ ಪರ್ಯಾವರಣದಾಗ ಅವೇರ್ನೆಸ್ ಮಾಡ್ಬೇಕು ರೀ, ಎಲ್ಲ ಮಂದಿಗೆ ಗೊತ್ತಾಗ್ಬೇಕು ರೀ. ಏನು ಗಣಪತಿ ಸಾಜರ ಮಾಡೋದಂದ್ರೆ ಬರೀ POP ಗಣಪತಿ ಇಲ್ಲ, ಅದ್ರಾಗ ನೀವು ನ್ಯಾಚುರಲ್ ಆಗಿ ಬೇರೆ ಬೇರೆ ಡಿಫ್ರೆಂಟ್ವಾಗಿ ಗಣಪತಿ ಮಾಡ್ಬೋದು. ಮಂದಿಗೆ ಎಲ್ಲ ಅವೇರ್ನೆಸ್ ಕೊಡ್ಬೋದು ಅಂದ್ರೆ ಗಣಪತಿ ಮಾಡಕ್ಕೆ ಬರ್ತೈತಿ. ಎಲ್ಲ ರೂಲ್ಸ್ ಪ್ರಕಾರ ಫಾಲೋ ಮಾಡಿ ಚಲೋ ಆಗಿ ಗಣಪತಿ ಸಾಜರ ಮಾಡೋದು, ಅದ್ರಾಗ ಅದೇ ನಮ್ಮ ಮೋಟಿವೇಶನ್. ಎಷ್ಟು ಅಡಿ ಅದ ಅಗಲ ಉದ್ದ, ಆಮೇಲೆ ಎಷ್ಟು ಹುಣಸೆ ಪಕ್ಕಗಳನ್ನು ಇದೆ ಗಣಪತಿ ಟೋಟಲ್ 5 ಫೀಟ್ಸ್ ಇದೆ ರೀ. 5 ಫೀಟ್ಸ್ ಇದೆ ರೀ. ನ್ಯಾಚುರಲ್ ಆಗಿ ಗಣಪತಿ ಮಾಡಿದೈತೆ ರೀ. ಇದ್ರಾಗ ಟೋಟಲ್ 2,21,111 ಹುಣಸೆ ಬೀಜ ತೊಗೊಂಡು ಗಣಪತಿ ರೆಡಿ ಮಾಡಿದೈತೆ ರೀ. ಪೂರಾ ನ್ಯಾಚುರಲ್ ಇಕೋ ಫ್ರೆಂಡ್ಲಿವಾಗಿ ಗಣಪತಿ ಐತೆ ರೀ. ಈ ಗಣಪತಿ ನೋಡಿದ್ರೆ ಏನು ಪ್ರಕಾರ ಎನ್ವೈರನ್ಮೆಂಟಿಗೆ ಏನೂ ಹಾನಿ ಇಲ್ಲ. ಸಾರ್ವಜನಿಕ ಗಣೇಶೋತ್ಸವ ಮಂಡಳ ಮಾಳಿಗಲ್ಲಿ ಬೆಳಗಾವಿ. ಇದು ನಮ್ಮ ಮಂಡಳಿಗೆ 65 ವರ್ಷ ಆಗಿದ್ರಿ. ಈಗ 11 ವರ್ಷ ಅದನ್ನ ಇದು ಪರ್ಯಾವರಣ ಪೂರ್ವ ಗಣಪತಿ ಮಾಡತ್ತಾರೆ. ಮತ್ತು ಇದು ಹುಂಚಿನ ಬೀಜದ ಈ ಸಲ ಮಾಡೋದಂತ ವಿಚಾರ ಆಗೈತಂತ ಈಗ ಜನತೆಗೆ ಪರ್ಯಾವರಣ ಪೂರ್ವಕ ಇದು ಮಾಡೋದು ಹಳೇದ ಹೋಲದ ಮತ್ತು ಈ ವಿಸರ್ಜನೆ ಮಾಡಿದ ಮೇಲೆ ಅದ್ರಾಗಿನ ಗಿಡ ಮತ್ತು ರೆಡಿ ಆಗ್ಬೇಕ್ರಿ. ಅದ್ರಾಗಿನ ಎಲ್ಲ ಜನತೆಗೆ ಸೂಚನೆ ಕೊಟ್ಟಿದ್ರಿ. ಮತ್ತು ಬೇರೆ ಮಂಡಳದ ದೊಡ್ಡ ಗಣಪತಿ ಮಾಡ್ತಾರೆ. ಇದು ನಮ್ಮ 8 ಫುಟ್ ಗಣಪತಿ ಇದೆ ರೀ. ನಾವು 11 ವರ್ಷ ಆತ್ರಿ ಇದು ಪರ್ಯಾವರಣ ಪೂರ್ವಕನ ಗಣಪತಿ ಮಾಡ್ತಾರೆ. ಇದು ಸುನೀಲ್ ಆನಂದಾಚೆ ಅಂತ ಮೂರ್ತಿಕಾರ ಇದೆ ರೀ. ಇದು 15 ದಿವಸ ತಗೊಂಡ್ರಿ. ಮತ್ತು ಕರ್ನಾಟಕನಾಗ ಈಗ ಫಸ್ಟ್ ಮೂರ್ತಿ ಇದೆ ರೀ ಹಂಚಿನ ಬೀಜದ ಮಾಡೋದು. ಮತ್ತು ಮಹಾರಾಷ್ಟ್ರನಾಗ ಯಾವ ಇಲ್ರಿ. ಇದು ಪರ್ಯಾವರಣ ಎಲ್ಲರಿಗೆ ಗೊತ್ತಾಗ್ಬೇಕ್ರಿ, ಪರ್ಯಾವರಣ ಪೂರ್ವಕ ಹೆಂಗೆ ಹಾಕ್ಬೇಕಾ.